ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತೇನು ಇಡೀ ರಾಜ್ಯದಲ್ಲಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ತರ್ತಕ್ಕಂಥ ಒಂದು ಅರ್ಥಪೂರ್ಣವಾದಂಥ ಶಿಕ್ಷಣ ಇಲಾಖೆಗೆ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಶಿಕ್ಷಣ ಸಚಿವರಂಥ ಎಸ್ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಶಿವಮೊಗ್ಗ ನಗರದಲ್ಲಿ ಅವರೆಲ್ಲ ಸ್ನೇಹಿತರು ಮತ್ತು ಎಲ್ಲ ಅವರ ಸ್ನೇಹಿತರು ಸೇರಿಕೊಂಡು ಇವತ್ತು ಶಿವಮೊಗ್ಗ ನಗರದ ಮೆಗನ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಭಗವಂತ ಅವರಿಗೆ ಇನ್ನೂ ಆಯುರಾರೋಗ್ಯವನ್ನು ಕೊಟ್ಟು ಇನ್ನೂ ಉನ್ನತ ಮಟ್ಟದ ಸ್ಥಾನ ಸಿಗಲಿ, ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಜನರ ಸೇವೆ ಮಾಡಲು ಆ ಭಗವಂತ ಆಶೀರ್ವದಿಸಲಿ ಅಂತೇಳಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ, ಈ ಹುಟ್ಟುಹಬ್ಬದ ಹಣ್ಣು ಮತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ರಂಗನಾಥ್ ಅವರು ಮತ್ತು ಶಿವಾನಂದ್ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ಪ್ರಾಧಿಕಾರ ಸದಸ್ಯರಾದ ಪ್ರವೀಣ್ ಕುಮಾರ್ ಅವರು ಇದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಜಿಲ್ಲಾ ಆಪ್ಕಾಂ ನಿರ್ದೇಶಕರಾದಂಥ ಶರತ್ ಮಲ್ಲೇಪ್ಪನವರು ಇದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಜೊತೆಗೆ ಯುವ ಕಾಂಗ್ರೆಸ್ ಮುಖಂಡರಾದಂತಹ ಏನು ವಿನಯ್ ತಂದ್ಲೆ ಅವರು, ನಮ್ಮ ರಾಹಿಲ್ ಅವರು, ಶಿವು ಅವರು, ಗುರುಪ್ರಸಾದ್ ಅವರು, ಪುನೀಲ್ ಅವರು ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಇದ್ದಾರೆ, ಹಾಗೂ ನಮ್ಮ ಪುರ್ಲೆ ಮಂಜು ಅವರು ಮತ್ತೆಲ್ಲ ಯುವ ಕಾಂಗ್ರೆಸ್ನ ಸ್ನೇಹಿತರು ಇವತ್ತು ಸೇರ್ಕೊಂಡು ಇವತ್ತು ನಮ್ಮ ಮಧು ಬಂಗಾರಪ್ಪನವ್ರನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ವಿ. ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರು ಹೇಳಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತೀವಿ. ಈ ದಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರು ಆದಂಥ ಶ್ರೀಯುತ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ಬೆಳಗ್ಗೆಯಿಂದಲೇ ಅವರ ಹುಟ್ಟೂರಾದಂಥ ಕುಟ್ಟೂರಿನಲ್ಲಿಂದ ಆರಂಭ ಆಗಿದೆ. ಇವತ್ತು ಕೊರ್ಬದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ ಮತ್ತು ಸಾಗರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದಾವೆ. ಇವತ್ತು ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಸಹ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ಸಿನ ಮಿತ್ರರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಅವರ ಅಭಿಮಾನಿಗಳು ಇವತ್ತು ಮೆಗನ್ ಆಸ್ಪತ್ರೆಯಲ್ಲಿ ಬ್ರೆಡ್ ಮತ್ತು ಹಣ್ಣನ್ನು ರೋಗಿಗಳಿಗೆ ಹಂಚಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ನಾಯಕರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಯೋಚನೆ ಮಾಡಿದ್ವಿ, ಯಾಕಪ್ಪ ಇವ್ರಿಗೆ ಶಿಕ್ಷಣ ಇಲಾಖೆ ಕೊಟ್ಟುಬಿಟ್ರು ಅಂತೀವಿ. ಆದರೆ ಇವತ್ತು ಯಾರೂ ಮಾಡದೇ ಇರೋಂಥ ಸುಧಾರಣೆಗಳನ್ನು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ತಗೊಂಬಂದು ಸುಮಾರು 1000 KPS ಶಾಲೆಗಳನ್ನು ಇವತ್ತು ಆರಂಭ ಮಾಡಿದೆ. ಒಂದು KPS ಶಾಲೆ ಒಂದು LKGಯಿಂದ ಹಿಡಿದು PUC ಮಟ್ಟದವರೆಗೂ ಅಲ್ಲಿ ಅತ್ಯುತ್ತಮವಾದಂಥ ಸೌಲಭ್ಯಗಳನ್ನು ಕೊಟ್ಟು ಆ ಶಾಲೆಗಳನ್ನು ನಡೆಸುವಂಥ ಕೆಲಸ. ಯಾಕೆಂದರೆ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಭಾಳ ಕಷ್ಟಕರವಾಗಿದೆ. ಯಾವುದೇ ಒಂದು ಸಣ್ಣ ಕಾಲೇಜಿನಲ್ಲಿ ಸೇರಿಸೋದು, ಸಣ್ಣ ಒಂದು LKGಗೆ ಸೇರಿಸೋದು ಲಕ್ಷಗಟ್ಟಲೆ ಕೇಳ್ತಾರೆ. ಆದರೆ ಸರ್ಕಾರ ಖಾಸಗಿಯವರಿಗಿಂತ ಚೆನ್ನಾಗಿ ಆ ವ್ಯವಸ್ಥೆಗಳನ್ನು ಮಾಡಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಪಡಿಸುವಂಥ ಕೆಲಸದಲ್ಲಿ ಸನ್ಮಾನ್ಯ ಮಧು ಬಂಗಾರಪ್ಪನವರು ಮುಂಚೂಣಿಯಲ್ಲಿದ್ದಾರೆ. ಏನು ಇವತ್ತು ಕರ್ನಾಟಕ ಸರ್ಕಾರದ ಅಲ್ಲೇ ದುಡ್ಡು ತೊಗೊಬೇಕು, ರಾಜ್ಯ ಸರ್ಕಾರದಲ್ಲೇ ಮಾಡಬೇಕು ಅಂತ ಮಾಡಲಿಲ್ಲ. ಅವರು CSR ಫಂಡು ಮತ್ತು ಬೇರೆ ಬೇರೆ ಎಲ್ಲ ದಾನಿಗಳು ಯಾರು ಸಿಗ್ತಾರೆ ಅವರನ್ನೆಲ್ಲ ಹಿಡಿದು ಇವತ್ತು KPS ಶಾಲೆಗಳನ್ನು 1000 KPS ಶಾಲೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ನಮ್ಮ ಜಿಲ್ಲೆಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಏಕೆಂದರೆ ಬಂಗಾರಪ್ಪನವರು ತಂದೆಯವರು ನಮ್ಮ ಜಿಲ್ಲೆಗೆ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಈ ರಾಜ್ಯಕ್ಕೂ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳು ಇವತ್ತು ಈ ನಮ್ಮ ಮಧು ಬಂಗಾರಪ್ಪನವರು ಸಹ ಅದೇ ರೀತಿ ಈ ರಾಜ್ಯದ ನಾಯಕತ್ವ ಒಂದು ದಿನ ಅವ್ರ ಕೈಗೂ ಬರುತ್ತೆ. ಅಂಥ ಸಂದರ್ಭದಲ್ಲಿ ಜನರಿಗೆ ಬೇಕಾದಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಧು ಬಂಗಾರಪ್ಪನವರು ಮಾಡ್ತಾಯಿದ್ದಾರೆ. ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಅವರ ಅಭಿಮಾನಿಗಳು ನಾವು ಎಲ್ಲರೂ ಸೇರಿಕೊಂಡು ಇವತ್ತು ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಅವರು ಈ ಮುಂದಿನ ದಿನಗಳಲ್ಲಿ ಅವರಿಗೆ ಆಯಸ್ಸು, ಆರೋಗ್ಯ, ಹೆಚ್ಚಿನ ಅಧಿಕಾರ ಕೊಟ್ಟು ದೇವರು ಕರುಣಿಸಲಿ ಅಂತೇಳಿ ಬೇಡಿಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರಿಗೂ ನಾನು ಶುಭವನ್ನು ಕೋರಿ ನಾವೆಲ್ಲರೂ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ
ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಹುಟ್ಟುಹಬ್ಬನ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೂ ಈ ಸಂದರ್ಭದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ಮಿತ್ರರುಗಳಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ನೆಚ್ಚಿನ ನಾಯಕರು, ಹಿಂದುಳಿದ ವರ್ಗದ ನಾಯಕರು, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ನಮ್ಮ ನೆಚ್ಚಿನ ನಾಯಕರಾದಂಥ ಶಿಕ್ಷಣ ಸಚಿವರು ಆದಂಥ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬ ಇವತ್ತು. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇವತ್ತು ಅವರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರದೇ ಆದಂಥ ಒಂದು ಅಭಿಮಾನಿಗಳ ಒಂದು ದಂಡಿದೆ. ಬೆಳಗ್ಗೆಯಿಂದ ಸೊರಬದಲ್ಲೂ ಬಹಳಷ್ಟು ಕಾರ್ಯಕ್ರಮದಲ್ಲಿ ಸಾಹೇಬರು ಭಾಗಿಯಾಗಿದ್ದಾರೆ. ಇದನ್ನು ಮುಗಿಸ್ಕೊಂಡು ಈಗ ಶಿವಮೊಗ್ಗ ನಗರಕ್ಕೆ ಬರ್ತಾ ಇದ್ದಾರೆ. ಶಿವಮೊಗ್ಗ ನಗರದಲ್ಲಿ ಅವರ ಅಭಿಮಾನಿಗಳು, ನಾವೆಲ್ಲ ಸ್ನೇಹಿತರು ಎಲ್ಲ ಸೇರಿಕೊಂಡು ಇವತ್ತು ಮೆಗಾನ್ ಆಸ್ಪತ್ರೆಯಲ್ಲಿ ಹೊರರೋಗಿಗಳ ಬಂದಂಥ ರೋಗಿಗಳಿಗೆ ಇವತ್ತು ಬ್ರೆಡ್ಡು, ಬಿಸ್ಕೆಟು, ಹಣ್ಣು ನೀಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ಪೂಜೆ, ಮತ್ತಷ್ಟು ಕಡೆ ಅನಾಥಾಶ್ರಮಗಳಿಗೆ ಅಲ್ಲಿ ಏನು ಬೇಕಾದಂಥ ಒಂದು ಸಲಕರಣೆಗಳು, ಮತ್ತು ನಮ್ಮ ನಾಯಕರೇ ಇವಾಗ ಅಂಬೇಡ್ಕರ್ ಭವನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಉಡುಗೊರೆಯನ್ನು ಕೂಡ ನೀಡ್ತಾ ಇದ್ದಾರೆ. ಕಳೆದ ಬಾರಿ ನಾವು ಉಡುಗೊರೆಯಾಗಿ ಪೌರ ಕಾರ್ಮಿಕರಿಗೆ ಸೀರೆಯನ್ನು ವಿತರಣೆ ಮಾಡಿದ್ವಿ. ಈ ಬಾರಿ ನಮ್ಮ ನಾಯಕರೇ ಕೂಡ ಈ ಥರ ಬಂದು ಅವರಿಗೆ ಒಂದು ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಗೊತ್ತು, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ನಾವು ನೋಡಿದ್ವಿ, ಅವಾಗ ವಿಶ್ವನಾಥ್ ಅವ್ರ ಕಾಲದಲ್ಲಿ ನೋಡಿದ್ವಿ ಇಂಥ ಒಂದು ಶಿಕ್ಷಣ ಕ್ರಾಂತಿಯನ್ನು. ಅದನ್ನು ಇವತ್ತು ನಮ್ಮ ಮಧು ಬಂಗಾರಪ್ಪನವರು ಅದಕ್ಕಿಂತ ಒಂದು ಉನ್ನತವಾದ ರೀತಿಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದ ಹೊರೆಯಾಗದಂತೆ ಎಲ್ಲ ಮಕ್ಕಳು ಕೂಡ SLC PUC ವಿಭಾಗದಲ್ಲಿ ಬೇಗ ಉತ್ತೀರ್ಣರಾಗಿ ಹೊರಗೆ ಬಂದು ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲಂಗೆ ಅವರಿಗೆ ಎಷ್ಟು ಅನುಕೂಲ ಆಗಬೇಕು ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ದಿಟ್ಟವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂದರೆ KPS ಶಾಲೆ. ಇವತ್ತು KPS ಶಾಲೆ ಇನ್ನು 1 ರಿಂದ 2 ವರ್ಷದಲ್ಲಿ ಅದು ನಮಗೆ ಎಲ್ಲ ಬಿಲ್ಡಿಂಗ್ ಆಗಿ ಒಂದು ಎಲ್ಲ ತಾಲೂಕುಗಳಲ್ಲೂ ಕೂಡ ಅದು ಆಗ್ತಾ ಇದೆ. ಅದಾಯಿತು ಅಂದರೆ ಎಲ್ಲ ನಮ್ಮ ಪ್ರೈವೇಟ್ ಶಾಲೆಯಲ್ಲಿ ನಮಗೆ ಯಾವ ಪೋಷಕರಿಗೆ ಇದು ಕಟ್ಟೋಕ್ಕಾಗಲ್ಲ ಅಂಥ ಒಂದು ಎಲ್ಲ ಮಕ್ಕಳು ಕೂಡ KPS ಶಾಲೆ ಬಂದರೆ ಅದೊಂದು ಮಾದರಿ ಶಾಲೆ. ಹಿಂಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮಾಡಿದ್ರು ಅದೇ ರೀತಿ ಇಲ್ಲಿ ಕೂಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಥರ ಆಗುತ್ತೆ ಇದು. ಆ ರೀತಿ ಎಲ್ಲರೂ ಕೂಡ ಒಂದು ಉನ್ನತವಾದ ಸ್ಥಾನದಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಒಂದು ಏನೇನು ಬೇಕು ಈಗ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಏನೇನು ಅನುಕೂಲ ಆಗಬೇಕು ಅದೆಲ್ಲದನ್ನು ಕೂಡ ಮಾಡಿ, ಅದಕ್ಕೂ ಕೂಡ ಒಂದು ಪ್ರೈವೇಟ್ ಬಸ್ಗಳನ್ನು ಕೂಡ ಮಾಡಿ ಮಕ್ಕಳಿಗೆ ಅಲ್ಲಿಗೆ ತಂದು ಮಾಡಲು ಸರ್ಕಾರಿ ಶಾಲೆಯಲ್ಲಿ ಏನು ಸರ್ಕಾರಿ ಶಾಲೆ ಇವಾಗಿದೆ ಅದನ್ನು ಉನ್ನತೀಕರಣ ಮಾಡಿ KPS ಶಾಲೆಯನ್ನು ಮಾಡ್ತಾ ಇದ್ದಾರೆ. ಒಂದು ಶಿಕ್ಷಣ ಕ್ರಾಂತಿಯ ಹರಿಕಾರರಾದಂಥ ಮಧು ಬಂಗಾರಪ್ಪನವರಿಗೆ ಇನ್ನೂ ಒಂದು ರಾಜಕೀಯದಲ್ಲಿ ಉನ್ನತವಾದ ಸ್ಥಾನ ಸಿಗಲಿ, ನಮ್ಮ ಜಿಲ್ಲೆಯ ಹಾಗೂ ನಮ್ಮ ರಾಜ್ಯಕ್ಕೆ ಅವರು ಮುಂದೆ ಒಂದಿನ ಇನ್ನೂ ಒಂದು ಉನ್ನತ ಸ್ಥಾನ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೂಡ. ಯಾಕಂದ್ರೆ ಅವರಪ್ಪ ಬಂಗಾರಪ್ಪನವ್ರು ಗೊತ್ತು, ಬಂಗಾರದ ಮನುಷ್ಯ ಅಂತಲೇ ಎಲ್ಲ ಕರೀತಾ ಇದ್ರು. ಬಡವರ ದೀನ ದಲಿತರ ಒಂದು ನಾಯಕರು. ಅದೇ ಹಾದಿಯಲ್ಲಿ ಕೂಡ ಇವರು ಕೂಡ ನಡೀತಾ ಇದ್ದಾರೆ. ಈಗ ಇನ್ನೊಂದು ಉನ್ನತವಾದ ಸ್ಥಾನ ಸಿಗಲಿ, ಇವ್ರಿಗೆ ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಹೇಳ್ಕೊಂತ ನಾವು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ.